ರಾಜ್ಯದಲ್ಲಿ ಕೋಮು ಗಲಭೆ ನಿಯಂತ್ರಣ ಮಾಡಲು ಸರ್ಕಾರ ವಿಫಲವಾಗಿದೆ. ಅದಕ್ಕೆ ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿ ನಿಗ್ರಹ ಪಡೆಯಲು ಜಾರಿ ಮಾಡಲು ಹೊರಟಿದ್ದಾರೆ. ಈ ಸರ್ಕಾರಕ್ಕೆ ಮಾಡಲು ಕೆಲಸ ಇಲ್ಲ ಎಂದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಗೃಹ ಸಚಿವರು ಸಂಧಾನಕ್ಕಾಗಿ ಹರಿಪ್ರಸಾದ್ ಅವರ ಬಳಿ ಹೋಗ್ತಾರೆ. ಹರಿಪ್ರಸಾದ್ ಅವರನ್ನೇ ಮಂತ್ರಿ ಮಾಡಿದ್ರೆ ಚೆನ್ನಾಗಿತ್ತು ಎಂದು ಟಾಂಗ್ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಒಬ್ಬ ದೊಡ್ಡ ಕೋಮುವಾದಿ. ತೋಳದ ಕೈಯಲ್ಲಿ ಕುರುಮರಿ ಕೊಟ್ಟಂತೆ ಆಗುತ್ತದೆ ಎಂದು ಈಶ್ವರಪ್ಪ ಆರೋಪ ಮಾಡಿದ್ದಾರೆ. ಇನ್ನೊಂದು ಬಹಳ ದೊಡ್ಡ ಗನಂದಾರಿ ಕಾರ್ಯ ಇವತ್ತು ಮಾಡ್ತಾ ಇದ್ದಾರೆ. 3 ಕಡೆ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ. ಯಾವ ಸಾಧನೆ ಮಾಡೋಕ್ಕೆ? ಅದಕ್ಕೆ 248 ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳನ್ನು ನೂತನ ಪಡೆಗೆ ವರ್ಗಾವಣೆ ಮಾಡ್ತಾರಂತೆ. 248 ಸಂಬಳ ಯಾರು ನೀವು ಕೊಡ್ತೀರಾ? ಅವ್ರದ್ದು ಯಾರು ಗೂಂಡಾಗಿರಿ ಮಾಡ್ತಾರೆ, ಯಾರು ಕೊಲೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ನಾವು ವಿಫಲರಾಗಿದ್ದೀವಿ ಅಂತ ಒಪ್ಕೊಂಡಂಗೆ ತಾನೇ ನೀವು. ಇವತ್ತು ಇನ್ನೊಂದು ಪತ್ರಿಕೆಯನ್ನು ನೋಡಿದೆ ನಾನು. ಇವತ್ತು ಹರಿಪ್ರಸಾದ್ ಮನೆಗೆ ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡ್ತಾರಂತೆ. ಯಾಕೆ ಅಂತಂದರೆ ಗೃಹ ಸಚಿವರು, ಉಸ್ತುವಾರಿ ಸಚಿವರು ಕೋಮು ಗಲಭೆ ತಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ, ನೀನು ಹೋಗಲು ಪ್ರಯತ್ನ ಮಾಡಪ್ಪ ಅಂತೇಳಿ ಹರಿಪ್ರಸಾದ್ ಮನೆಗೆ ಹೇಳ್ತಾರಂತಲ್ಲ. ಹಾಗಾದರೆ ಗೃಹ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ಕ್ಯಾಬಿನೆಟ್ನಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ಸಚಿವ ಸಂಪುಟದ ಕಿತ್ತು ಬಿಸಾಕಿ ಅವ್ರನ್ನ ಹರಿಪ್ರಸಾದನ್ನೇ ಮಂತ್ರಿ ಮಾಡಿ. ಯಾವ ಹರಿಪ್ರಸಾದ್? ನೇರವಾಗಿ ಹಿಂದುತ್ವದ ವಿರೋಧಿ. ಮಲ್ಲಿಕಾರ್ಜುನ್ ಖರ್ಗೆ, ಮರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಇವ್ರನ್ನೆಲ್ಲರನ್ನೂ ಮೀರಿಸಿ ಪ್ರಧಾನಮಂತ್ರಿಯವ್ರನ್ನ, ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಟೀಕೆ ಮಾಡೋಂಥ ಹರಿಪ್ರಸಾದನ ಈ ಒಂದು ಸಮಿತಿಗೆ ಶಾಂತಿ ಕಾಪಾಡೋದಕ್ಕೆ ಸೌತ್ ಕೇಂದ್ರ ಕಳಿಸ್ತಾರಂತೆ. ತೋಳದ ಕೈಯಲ್ಲಿ ಕುರಿಮರಿ ಕೊಟ್ಟಂಗೆ, ಕುರಿಮರಿ ಸಾಕಪ್ಪ ಅಂತ. ಬಹಳ ದಿನ ನಡೆಯಲ್ಲ ಈ ಗೂಂಡಾಗಿರಿ. ನಿಮ್ಮ ಧೋರಣೆ ತಕ್ಕಂತೆ ರಾಜ್ಯ ಜನ ಒಪ್ಪಲ್ಲ. ನಾನು ಅದಕ್ಕೋಸ್ಕರ ಮನೆ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈ ರೀತಿ 3 ಕಡೆ ಬಿಟ್ಟು 30 ಕಡೆ ನೀವು ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಿಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗತ್ತೆ ಅನ್ಕೊಂಡು ಕೂಡ ಗೂಂಡಾ ಮುಸಲ್ಮಾನರ ಮನಸ್ಥಿತಿ ಪರಿವರ್ತನೆ ಆಗಲ್ಲ. 200 ಜನ ಕಾಂಗ್ರೆಸ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಇದ್ದಂಗೆ ನಿಮಗೆ ಇದ್ದಕ್ಕಿದ್ದಂಗೆ ಭಯ ಶುರುವಾಯ್ತಲ್ಲ. ಇಷ್ಟೊಂದು ಜನ ಹಿಂದೂ ಯುವಕರುಗಳ ಪ್ರಾಣ ಹೋಯ್ತಲ್ಲ, ಅವಾಗ ನಿಮಗೆ ನೋವಾಗ್ಲಿಲ್ವಾ? ಅವ್ರ್ಯಾರು ಅಮಾಯಕರಲ್ವಾ?